ಬಹಳ ಖುಷಿ ಆಯ್ತು. ನಮ್ಮ ಮಂಡ್ಯ ಭಾಷೆ ನಮ್ಮ ಯಶು ಮಾತಾಡ್ತಾನೆ, ನೀನು ಮಾತಾಡ್ತೀಯಾ? ಅಣ್ಣ ಎಲ್ಲಿದಾರ? ಅವಾಗ್ಲಿಂದಾನು ಕಿರಾತಕ ಎಲ್ಲ ಮಾತಾಡ್ತಿದ್ದ. ಜನಕ್ಕೆ ಇಷ್ಟ ಆಗುತ್ತೆ ನಿನ್ ಭಾಷೆ, ಅಣ್ಣ ಎಲ್ಲ ಚೆನ್ನಾಗಿದ್ದಾರ? ಸಿಂಪ್ಲಿಸಿಟಿ. ಅಣ್ಣ ಎಲ್ಲ ಚೆನ್ನಾಗಿದ್ದಾರ? ಏನು ಕೇಳಲ್ಲಪ್ಪ, ಕಲೆಗ್ ಬೆಲೆ ಕೊಡ್ತಾರೆ. ಅಣ್ಣ ಎಲ್ಲ ಚೆನ್ನಾಗಿದ್ದಾರಮ್ಮ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ರಾಘವೇಂದ್ರ ಆಚಾರ್ಯ ಅವರೇ, ನಿಮ್ ಜರ್ನಿ ಹೇಗಿತ್ತು? ಇಲ್ಲಿವರೆಗೂ ನೀವು ನಡೆದು ಬಂದ ದಾರಿ ಹೇಗಿತ್ತು? ಇಲ್ಲಿವರೆಗೂ ನಡ್ಕೊಂಡ್ ಬರ್ಲಿಲ್ಲ, ನಾನು ಕಾರಲ್ಲಿ ಬಂದೆ. ಯಾವ ತರದ ಹುಡುಗಿ ಬೇಕು? ಆ ಹುಡುಗಿಲ್ ಬೇಕಷ್ಟೇ, ಆ ತರ ಈ ತರ ಬಿಟ್ಟೋದವಳೆ ಬಿಂದಾಸ್ ಆಗಿರ್ಬೇಕಾದ್ರೆ ನೀ ಯಾಕಣ ಬುಧವಾರ ಸಂತಾಗ 50 ರೂಪಾಯಿ ಚಸ್ಮಾ ತಗೊಂಡ್ ಸೀದೋಗಿರಿ ಸೆಡೆ ತರ ಅಡಗತ್ತಿದಿ. ಸಾರಿ ಒಡೆ ಸಾರಿ, ಸೆಡೆನೆ ಕರೆಕ್ಟ್. ಹುಡುಗಿ ಬಿಟ್ಟೋದವ್ರಿಗೆ ಒಂದ್ ಮಾತು ಹೇಳ್ತೀನಿ ಗುರು. ಹೇಳೋಣ. ನೀವು ಅವಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ. ಮುಂಜಾನೆ ಆದ್ರೆ ಸಾಕು ಮೋಟಿವೇಶನ್ ಪ್ರದೀಪ್ ಈಶ್ವರ್ ಸರ್ ಮೈ ಮೇಲೆ ಬಂದಂಗ ಆಡ್ತಾನ ಒಂದೇ ಸಾರಿಗೆ. ನೀವು ನಿಮ್ ಲೈಫ್ ನ ಅವಳ ಇವತ್ನಲ್ಲಿ ಹಾಳು ಮಾಡ್ಕೊಂಬೇಡ್ರಿ. ಅರ್ಥ ಆಯ್ತಾ ಗೈಸ್? ಅಣ್ಣ ಏನ್ ಹೇಳ್ತಾನ ಅದೇ ರೂಲ್ಸ್ ಫಾಲೋ ಮಾಡ್ಕೋಬೇಕು, ಅಣ್ಣ ಏನ್ ಹೇಳ್ತಾನ ಅದೇ ಕೇಳ್ಬೇಕು. ಎಂಜಾಯ್ ಮಾಡ್ರಿ, ಎಂಜಾಯ್. ಆಯ್ತು, ಇವಾಗ 50 ರೂಪಾಯಿ ಚಸ್ಮಾ ಹಾಕೊಂಡು ಎಂಜಾಯ್ ಮಾಡ್ರಿ ಅಂತಾನ. ಕತ್ತಲ ಆಗಂಗಿಲ್ಲ, ಟೆನ್ಷನ್ ಚಾಲು ಮಾಡ್ಬಿಡ್ತಾನ. ಮಧ್ಯರಾತ್ರಿ ಆದ್ರೂ ನಿದ್ದೆ ಬರಲ್ಲ ಗುರು. ಅವಳ ಎದುರುಗಡೆ ನೋಡಿದಾಗ ಅಥವಾ ಅವಳ ವಾಯ್ಸ್ ಕೇಳಿದಾಗ ಮತ್ತೆ ಹಳೆ ನೆನಪುಗಳು ತುಂಬಾ ಕಾಡುತ್ತೆ. ಬೆಳಗ್ಗೆ ಆದ್ರೆ ಬೋಧನೆ ಕೊಡ್ತಿ, ರಾತ್ರಿ ಆದ್ರೆ ರೋದನೆ ಕೊಡ್ತಿಯಲ್ಲೋ ಏನೋ ನಿಂದು ನಡೆ. ನೀನು ಜೋಗಣೆ ಗೊತ್ತಲ್ಲ ಗುರು. ಬಟ್ ಇವತ್ತಿಗೂ ಮರಿಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಡಿಂಟಾಕ್ ಕೊಡ್ತಾ ಇದ್ರೆ ಶರ್ಟು ನಕ್ಕನ್ ಬುಕ್ ಮಾಡ್ರು ಹರಿಶ್ಚಂದ್ರ ಘಾಟು. ಮರಳಿ ಬಾರದೂರಿಗೆ ನಿನ್ನ ಪಯಣ. ನಾವು ನಿಮ್ಮ ಪ್ರೀತಿಯ ಪ್ರಜ್ವಲ್. ಯಾವ ಪ್ರಜ್ವಲ್? ಇನ್ಸ್ಟಾಗ್ರಾಮ್. ಏನಿದೆ? ಪ್ರೀತಿಯ ಪ್ರಜ್ವಲ್. ಇವತ್ತು ಚಿಲ್ಡ್ರನ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಅಲ್ಲೋ ಬೋಸಮಗನ, ಶಿಕ್ಷಕರ ದಿನಾಚರಣೆ ಅದು. ಹ್ಯಾಪಿ ಬರ್ತ್ಡೇ ಟು ಯು, ಬರ್ತ್ಡೇ ಹ್ಯಾಪಿ ಡೆತ್ ಡೇ ಟು ಯು. ನಿಮ್ಮ ಮುಖವನ್ನು ಚಪಾತಿ ಲಾಟಿಗೆಯಿಂದ ಲಾಟಿದ್ದಾರೆ ಮೇಡಮ್. ನಿನ್ನ ಮುಖನ ನಾನು ಗುಂಡುಕಲ್ಲಿಂದ ಜಜ್ಜಾಕ್ಬಿಡ್ತೀನಿ ಸರ್. ಕರ್ನಾಟಕದ ಪ್ರತಿಯೊಬ್ಬ ಮತದಾರ, ಕಾಮನ್ ಮ್ಯಾನ್, ನಾನು ಹೇಳೋ ವಿಚಾರವನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನಿನ್ಗೊಂದು ಹಗ್ಗ ಕೊಡ್ಬೇಕು. ಬಂದ್ಬಿಟ್ಟ ಅಲ್ಲಾಡ್ಸ್ಕೊಂಡು. ಏನೋ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ? ಫೋನ್ ಹಿಡ್ಕೊಳ್ಳೋದ್ ಬದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಿಡ್ಕೊಂಡು ಕುತ್ಕೊಳ್ಳಿ. ಅರ್ಧ ಗಂಟೆಗೆ ಅಡಿಗೆ 10 ನಿಮಿಷಕ್ಕೆ ಆಗ್ತದೆ. ನಾನ್ ಹಂಗೆ ಮಾಡೋದು. ಹಿಂಗೆ ಹಿಡ್ಕೊಂಡ್ ಕೂತಿದ್ದೀರಾ? ಹಿಡ್ಕೊಂಡ್ ಕುತ್ಕೊಂಬೇಡಿ. ಮೊಗ್ಲಾಗ್ ಮಾಡಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಳ್ಳಿ ಕೈಯಲ್ಲಿ. ಬೇಗ ಅಡಿಗೆ ಏನಾದ್ರು ಆಗ್ತದೆ. ಇಷ್ಟ ಆದ್ರೆ ನಾನು ಹೇಳಿತು ಒಂದ್ ಲೈಕ್ ಒತ್ತಿ. ಇನ್ನೇನು ಒತ್ತಕ್ಕಾಗಲ್ಲ ನಿಮ್ ಕೈಲಿ. ಒಂದ್ ಲೈಕ್ ಒತ್ತಿ ಸಾಕು. ಕಮೆಂಟ್ ಮಾತ್ರ ಒತ್ತಕ್ ಬರ್ಬೇಡಿ. ನನಗೆ ಬೇಡ ನಿಮ್ ಕಮೆಂಟ್. ಒತ್ತಾಗಿರೋ ಲೈಕ್ ಒತ್ತಿ, ಇಲ್ಲ ಒಂದ್ ಫಾಲೋ ಒತ್ತಿ, ಇಲ್ಲಾರ ಮುಂದಕ್ಕೆ ಎತ್ತಿ. ಬುದ್ಧಿ ಮಾತಾಡೋರು ತಪ್ಪು ನಿಮ್ಗೆ. ಈಗ ಪಾಯಿಂಟ್ ಬಂದ್ಬಿಡಿ ಸರ್. ಡ್ರಗ್ ಕೇಳ್ತಾ ಇದ್ರಲ್ಲ ಸರ್. ನೋಡೋಣ ಸರ್, ಫಸ್ಟ್ ದುವಾಪಗಳು ಬಿಡ್ರಿ. ಯಾಗಿದ್ರು ಪೊಲೀಸರು ಕೈಲಿದಲ್ಲ ಸರ್, ಗೊತ್ತಾಗುತ್ತೆ, ಹೆಸರುಗಳು ಬರುತ್ತೆ, ಆಮೇಲೆ ಇನ್ ತಗೊಳ್ಬೋದಲ್ಲ. ನೀವೇ ಆಕ್ಚುಲಿ ಇದು ನಟ, ಅದು ನಟ, ಈ ನಟ, ಆ ನಟ ಅಂತ ಏನಕ್ಕೆ? ಆಮೇಲೆ ಒಂದೇನಂದ್ರೆ ಇದೊಂದು ಹೇಳ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡ್ರಿ. ಒಂದು ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಇರ್ತಾನೆ, 0 ತೆಗಿಯೋನು ಇರ್ತಾನೆ. ಸೊ ರೆಡಿ ಕ್ಲಾಸ್ 0 ಅಂತ ಅನ್ಬಿಡ್ತೀರಾ ನೀವು? ಇಲ್ಲ ಅಲ್ಲ. ಸೊ ಮೀಡಿಯಾದವ್ರಿಗೆ ಇದೊಂದು ಹೇಳ್ತೀನಿ, ಇಡೀ ಸ್ಯಾಂಡ್ಲ್ವುಡ್ ಹೇಳ್ಬೇಡಿ. ಬರ್ಲಿ ಎಲ್ಲ ಬಂದಾದ್ಮೇಲೆ. ನಿಮ್ ಮೀಡಿಯಾದಲ್ಲಿ ಇದೆಯಾ ಇಲ್ವಾ ಸರ್? ನಿಮ್ ಮೀಡಿಯಾದಲ್ಲಿ ಇದೆಯಾ? ನಂಗೆ ಆಕ್ಚುಲಿ ನೀವೇ ಡ್ರಗ್ ಪೆಡ್ಲರ್ ತರ ಕಾಣಿಸ್ತಾ ಇದೆ. ಹ್ಞೂ ಸರ್, ಹಂಗ ಅಂದ್ಬಿಟ್ರೆ ಈಗ ಒಪ್ಕೋತೀರ ನೀವು? ಹಂಗನ್ ಬರ್ತ ಸರ್, ಫಸ್ಟ್ ಬರ್ಲಿ ಅಲ್ಲ, ಎಲ್ಲಾನು ಬರ್ಲಿ. ಅಮ್ಮ, ಈ ಟೀ ಪುಡಿ ಅದ್ರಲ್ಲಿ ಹಾಕ್ಲೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನಮ್ಮ ಭಾರತಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಹ, ದೊಡ್ಡ ಸಾಧನೆ ಮಾಡಿರುವಂತಹ, ಕಿತ್ತೋಗಿರೋ ಬಿಗ್ ಬಾಸ್ ಪ್ರೋಗ್ರಾಂನ ಒಬ್ಬ ಅಭ್ಯರ್ಥಿ ಅಷ್ಟೇ, ಅಂತ ಅಭ್ಯರ್ಥಿನ ಕರೆದು ಈ ಮೆಟ್ಟಗ್ ಮೆರೆಸ್ತಾ ಇದ್ದೀರಲ್ಲ, ಇದರಿಂದ ಏನ್ ಉಪಯೋಗ ಆಗ್ತಿದೆ ನಿಮ್ಗೆ? ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋ ಅಭ್ಯರ್ಥಿಗಳನ್ನ ಕರೆದು ಸನ್ಮಾನ ಮಾಡಕ್ ಟೈಮ್ ಇರುತ್ತೆ ನಿಮ್ಗೆ.
ಆದ್ರೆ ರಸ್ತೆ ಗುಂಡಿ ಬಿದ್ದಿದ್ಯಲ್ಲ ಅದನ್ನು ಸರಿ ಮಾಡೋದಕ್ಕೆ ನಿಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಈ ತರ ಬೇಡದೇ ಇರೋ ಕೆಲಸಗಳಿಗೆ ಬೇಡದೇ ಇರೋ ಜನಗಳಿಗೆ ನಿಮ್ ಟೈಮ್ ನ ಕೊಟ್ಬಿಟ್ಟಿರ್ತೀರಲ್ಲ, ನಮ್ಮ ಜನಗಳು ಏನ್ ಕಷ್ಟ ಪಡ್ತಾ ಇದಾರೆ ಅಂತ ನಿಮಗ್ ಗೊತ್ತಾಗ್ತಾ ಇಲ್ಲ. ಈ ತರ ಬೇಡದೇ ಇರೋ ಕೆಲಸಗಳು ಮಾಡೋ ಬದಲು ಸ್ವಲ್ಪ ಹೊರಗಡೆ ಬಂದು ಜನಸಾಮಾನ್ಯರ ಕಷ್ಟ ಏನು ಅಂತ ಕಣ್ಣಾರೆ ನೋಡಿ. ಆಚೆ ಹೋದ್ರೆ ಮೂಗ್ ಮುಚ್ಕೊಂಡು ಹೋಗ್ಬೇಕು, ಅಷ್ಟು ಕಸದ ರಾಶಿಗಳು ಬಿದ್ದಿದೆ. ಒಂದು ರಸ್ತೆಲ್ ಕೂಡ ಸುಮ್ನೆ ಹೋಗಕ್ ಆಗದೇ ಇಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ರಸ್ತೆಲ್ ಗುಂಡಿ ಬಿದ್ದಿದೆ. ಜನಸಾಮಾನ್ಯರು ರಸ್ತೆ ದಾಟಕ್ಕೆ ಅನುಕೂಲ ಆಗ್ಲಿ ಅಂತ ಒಂದು ಬ್ರಿಡ್ಜ್ ಮಾಡಿದಿರಲ್ಲ, ಆ ಬ್ರಿಡ್ಜ್ ಫುಲ್ಲು ತಿಪ್ಪೆ ಆಗ್ಬಿಟ್ಟಿದೆ, ಲಿಫ್ಟ್ ಎಲ್ಲ ಮುರಿದೋಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟ್, ಇದನ್ನೆಲ್ಲ ಸರಿ ಮಾಡಿಸಿ ಸ್ವಾಮಿ. ಚಿಕ್ಕ ಚಿಕ್ಕ ಮಕ್ಕಳು ಅಂತಾನು ನೋಡ್ದೆ ಅನ್ಯಾಯವಾಗಿ ಅತ್ಯಾಚಾರ ಮಾಡ್ತಾ ಇದಾರಲ್ಲ, ಅಂತವ್ರ ಮನೆಗೆ ಹೋಗಿ ಈ ತರ ಸಮಾಧಾನ ಮಾಡಿ ಅಂತವ್ರಿಗೆ ನ್ಯಾಯ ಕೊಡ್ಸಿ, ಅವಾಗ ಜನ ನಿಮ್ನ ಮೆಚ್ತಾರೆ. ಎಲ್ಲರಿಗೂ ಮಾದರಿ ಆಗ್ಬೇಕು. ಆದ್ರೆ ನೀವು 4 ಜನ ಹೇಳೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಬೇಡದೇ ಇರೋ ಕೆಲಸ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗ್ಲೇಬೇಕು. ಶೇಮ್ ಆನ್ ಯುವರ್ ಫೇಸ್. ಅತಿ ಶೀಘ್ರದಲ್ಲೇ ನಮ್ ಡಿ ಬಾಸ್ ಅವ್ರು ರಿಲೀಸ್ ಆಗ್ತಿದ್ದಾರೆ, ಈ ವಿಡಿಯೋ ನೋಡಿ. ಇದು ಮಿನಿಸ್ಟರ್ ಮಗನೇ ಹೇಳ್ತಿರೋ 100% ಗ್ಯಾರಂಟಿ ನ್ಯೂಸ್. ಈ ತಿಂಗಳಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ, ಡಿಸ್ಕಸ್ ಮಾಡಿ ಪ್ರಾಪರ್ ನಾರ್ಮಲ್ ಬೇಲ್. ಇಡೀ ಚಿತ್ರರಂಗ ಖುಷಿ ಪಡೋ, ರಾಜ್ಯವೇ ನೋಡ್ಬೇಕಾದ ಸುದ್ದಿ. ಹೋಗೇಲೆ ನೀನು ಹೋಗು ಅವೆಲ್ಲ ಕೇಳಿದಾಗ ಹೇಗಿತ್ತು ನಿಮ್ ಮನಸ್ಸಿಗೆ? ನನಗಂತೂ ಬೇಸರ ಆಗೋಗ್ಬಿಟ್ಟಿದೆ. ನೀವು ವ್ಯಕ್ತಿ ನಿಜವಾಗ್ಲೂ ಆರ್ಪಿಕ್ ಅದೊಂದು ಲಿಕ್ವಿಡ್ ಹಾಕೊಂಡು ಆ ಕಮೋಡ್ಗೆ ಹಾಕಿ ತಿಕ್ಕಿ ಒಳಗೂ ತಿಕ್ತೀನಿ ಅಂತ ಹೇಳ್ತೀರಾ, ಆಮೇಲೆ ಇನ್ನೊಂದ್ ಹೇಳ್ತೀರಾ ಸರ್ ಬೇಕಾದ್ರೆ ನಿಮ್ ಮನೆಗೂ ಬಂದು ನಿಮ್ದು ತಿಕ್ತೀನಿ, ಎಷ್ಟ್ ಜನ ಹೋಗಿದ್ರು ಪರವಾಗಿಲ್ಲ, ಆಫೀಸ್ ಫುಲ್ ಗಲೀಜಿದೆ ಮೇಲ್ಗಡೆ ನಿಮ್ಗೆ ಅದು ಅಸಹ್ಯ ಸಾಧ್ಯ ಇಲ್ವಾ? ಅದು ನಿಮ್ ಬ್ರೈನ್ ಅಲ್ಲೇ ಹಂಗೆ ಅಸಹ್ಯ ಅನ್ನೋದು ಇಲ್ವಾ? ಇಲ್ಲ, ನಾನು ಒಂದೇ ಒಂದು ಹೇಳ್ಬಿಡ್ತೀನಿ. ಒಳ್ಳೆ ಅಪ್ಪ ಅಮ್ಮನ್ ಹುಟ್ಟಿದವರಾದ್ರೆ ಅವ್ರಿಗೆ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ಸರ್ ನಾನು ನಿಮ್ನ ಒಂದು ಕ್ವಶನ್ ಕೇಳ್ಬೇಕು ಅಂದ್ರೆ, ಸರ್ ಡೌನ್ ಟು ಅರ್ತ್ ನಾವು ಇದೀವಿ, ನಾವು ಡೌನ್ ಟು ಅರ್ತೆ, ಬಟ್ ಆದ್ರೆ ನೀವು ಡೌನ್ಗೆ ಡೌನ್ ಅರ್ತು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಸರಿ ಆಯ್ತು, ನಿಮ್ಮನೆ ಬಾತ್ರೂಮು ನೀವ್ ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟವ್ರೆ. ಸರ್ ನಮ್ಮ ಅಪ್ಪ ಅಮ್ಮ ಬೇರೆಯವ್ರ ಬಾತ್ರೂಮ್ ತೊಳಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಇವಾಗ ಆಯ್ತು, ನಿಮ್ಮನೆ ನೀವು ಬಾತ್ರೂಮ್ ತೊಳೆದ್ರಿ, ಕೈಯಲ್ಲಿ ತೊಳೆದ್ರಿ, ಓಕೆ. ಬಟ್ ನೀವೊಂದು ಹೇಳ್ತೀರಾ, ಒಂದು ಇದ್ರಲ್ಲಿ ನೋಡಿದ್ರೆ ಕಂಡವ್ರ ಮನೆಗೆ ಹೋಗಿನೂ ಬೇಕಾದ್ರೆ ಕೈಯಲ್ಲಿ ಹಾಕಿ ತೊಳಿತೀನಿ. ಸರಿ, ನಿಮ್ಮ ಆಫೀಸ್ ತೊಳೆದು ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ. ತಮಾಷೆಗೆ ಹೇಳ್ತಾ ಇಲ್ಲ ಸರ್, ಏನ್ ಹೇಳಿದ್ರು ನಿಜ. ಕರೆಕ್ಟ್. ಆಮೇಲೆ ನಾನು ಡ್ರಾಮಾ ಆಡೋ ಗಿರಾಕಿ ಅಲ್ಲ. ಆಮೇಲೆ ಇಲ್ಲಿ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಗಲೀಜಾಗಿದೆ, ಕ್ಲೀನೇ ಮಾಡ್ತಿಲ್ಲ, ಕರ್ರು ಚೇಂಜ್ ಬಿಟ್ಟು. ನಾಳೆ ಯಾರು ಇವ್ರ ಆಫೀಸಿಗೆ ಬನ್ನಿ, ಬೆಳ್ಳಗಿರುತ್ತೆ. ನಾನು ಇವತ್ತು ಇವ್ರು ಬೇಡ ಅಂದ್ರೂ ನಾನೇ ಹುಚ್ಚ ಹೆಂಗ್ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬರ್ತೀನಿ. ಇರ್ರೆಸ್ಪಾನ್ಸಿಬಲ್ ಅಂತಿಂತ ಗಂಡು ನಾನಲ್ಲ, ಟೆಂಟೆನ್ ನನ್ನಂಗೆ ತೊಳೆಯೋರು ಯಾರು ಇಲ್ಲ, ಟೆಂಟೆನ್. 2 ಸತಿ ಹೇಳಲಿಕ್ಕೆ ಬರ್ತಾರೆ ರಕ್ಷಿತಾ, ಅದೇ ಅಲ್ಲ ಇದೇ. ನನ್ನ ಗ್ರಾಫ್ ನೋಡಿದ್ದೀರಾ? ದೇವರ, ನನ್ಗೆ ಫಸ್ಟ್ ಟೈಮ್ ಅನ್ಸ್ತು ಎಷ್ಟು ದೊಡ್ಡ ದಡ್ಡಿ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು. ಅಮಿತ್ ಅವ್ರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಕಾಕ್ರೋಚ್ ಸುದ್ದಿ. ಅವರು ಒಂದು ಅವಳು ಹಾಗೆ, ಗೂಬೆ ಹಾಗೆ. ಜಾನ್ವಿ ಅಕ್ಕ ಸ್ಟೈಲಿಸ್ಟ್. ರಜತ್. ಹಾ, ಅವ್ರು ಹೇಗಂದ್ರೆ ಡಕ ಡಕ ಡಕ. ಚೈತ್ರ. ಬಡ ಬಡ ಬಡ. ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಯಾರು ಗೆಲ್ಬೇಕು? ನಮ್ ಬಾಸ್ ಡಿ ಬಾಸ್ ಗೆಲ್ಬೇಕು. ಯಾವತ್ತಿದ್ರು ಇವಾಗಲ್ಲ, ಯಾವತ್ತು ಎಷ್ಟು ನಮ್ ಬಾಸ್ ಗ್ರೇಟ್. ಯಾರು ನೀವೇ? ನಾನೇ. ಗೊತ್ತಿಲ್ಲ, ನನಗ್ ಫೋನ್ ಮಾಡಿದೀರಾ? ಏನ್ ಬೇಡ ರೇ, ಗೊತ್ತಿಲ್ಲ ನನಗ್ ಫೋನ್ ಮಾಡಿದೀರನ್ರಿ? ನಮ್ಮ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ ಗೌಡ್ರಿಗೆ. ನೀವ್ ಗೌಡ್ರ ಒಂದ್ ನಿಮಿಷ ಇರಿ ರೀ. ನೀವ್ ಅಶ್ವಿನಿ ಗೌಡ ಇದ್ರೆ ಹೋಗಿ ಅವಳಗ್ ಬಗ್ಗೆ ಹಿಡ್ಕೊಳ್ರಿ, ನನ್ಗೇನ್ ಮಾಡ್ತಾ ಇದೀರಾ ಫೋನ್ಗಳನ್ನ? ನೀವ್ ಯಾಕ ಗಿಲಿಗ್ ಬಕೆಟ್ ಹಿಡಿತೀರಾ? ನೀವ್ ಯಾಕೆ ಬಕೆಟ್ ಹಿಡಿತೀರಾ? ಬಕೆಟ್ನ ಹೋಗ ಅವ್ರಿಗೆ ಹೇಳ್ಕೊಳ್ರಿ. ಕೆಡ್ತಾಗ ಮಾತಾಡ್ಬೇಡ. ನಮ್ಮ ಅಶ್ವಿನಿ ಕೇಳ್ರಿ ರೀ, ನಮ್ಮ ಅಶ್ವಿನಿ ಗೌಡ ಕೇಳ್ರಿ ರೀ. ಹೇಳಿ ಹೇಳ್ರಿ, ನಿಮ್ ಹೆಸರೇನ್ರಿ? ನನ್ನ ಹೆಸರ ನನ್ನ ಹೆಸರು ಕೇಳಿದ್ರೆ ಉಸುರಿನ ತಗೋ ಸರ್, ಬೇಡ. ಅಯ್ಯೋ, ಉಸುರ್ ನಿಸ್ತಾರ ನೋಡಿ. ಯಾರು ನೀವೇ?
ನಾನೇ ಗೊತ್ತಿಲ್ಲ ನನಗ್ ಫೋನ್ ಮಾಡಿದೀರಾ ಏನ್ ಬೇಡ ರೇ? ಗೊತ್ತಿಲ್ಲ ನನಗ್ ಫೋನ್ ಮಾಡಿದೀರನ್ರಿ? ಏಯ್ ನಮ್ಮ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ ಗೌಡ್ರಿಗೆ. ನೀವ್ ಗೌಡ್ರ ಒಂದ್ ನಿಮಿಷ ಇರಿ ರೀ. ನೀವ್ ಅಶ್ವಿನಿ ಗೌಡ ಇದ್ರೆ ಹೋಗಿ ಅವಳಗ್ ಬಗ್ಗೆ ಹಿಡ್ಕೊಳ್ರಿ, ನನ್ಗೇನ್ ಮಾಡ್ತಾ ಇದೀರಾ ಫೋನ್ಗಳ್ನ? ನೀವ್ ಯಾಕ ಗಿಲ್ಲಿಗ್ ಬಕೆಟ್ ಹಿಡಿತೀರಾ? ನೀವ್ ಯಾಕೆ ಬಕೆಟ್ ಯಾವ ಹಿಡಿತೀರಾ? ಬಕೆಟ್ನ ಹೋಗ್ಬಿಟ್ಟು ಹೋಗ ಅವ್ರಿಗೆ ಹೇಳ್ಕೊಳ್ರಿ. ಕೆಡ್ತಾಗ ಮಾತಾಡ್ಬಾರ್ದು. ನಮ್ಮ ಅಶ್ವಿನಿ ಗೌಡ ಕೇಳ್ರಿ ರೀ, ನಮ್ಮ ಅಶ್ವಿನಿ ಗೌಡ ಕೇಳ್ರಿ ರೀ. ಹೇಳಿ ಹೇಳಿ ಹೇಳ್ರಿ ನಿಮ್ ಹೆಸರೇನ್ರಿ? ನನ್ನ ಹೆಸರ ನನ್ನ ಹೆಸರು ಕೇಳಿದ್ರೆ ಉಸುರಿನ ತಗೋದು ಸರ್, ಬೇಡ. ಅಯ್ಯೋ ಉಸುರ್ ನಿಸ್ತಾರ ನೋಡಿ ಸರ್. OTP ಸರ್ 1934. ಅಣ್ಣ ನಾಗ ನನ್ನ ಹೆಸರು ಬಂದೆ. ಓಕೆ ಸರ್, ಯಾವ ಊರಿಂದ ಬರ್ತಾ ಇದ್ದೀರಾ? ಅಣ್ಣ ಮಹಾಲಕ್ಷ್ಮಿ ಲೇಔಟ್. ಹೇಳಿ ಸರ್ ಡಿ ಬಸ್ ಬಗ್ಗೆ. ಅಣ್ಣ ಈ ಕಡೆ ನಮ್ ಡಿ ಬಸ್ ಬರ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ, ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಸ್ ಬಂದ್ರೆ ಬಿಸ್ಲು, ನಮ್ ಡಿ ಬಸ್ ಬಂದ್ರೆ ಬಿಸ್ಲು. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ನಮ್ಗೆಲ್ಲ ಗಿಲ್ಲಿ ಕಾವ್ಯ ಕಪ್ಪಲ್ ಇಷ್ಟ ಆಗೋಗದೆ. ಗಿಲ್ಲಿ ಕಾವ್ಯನ ಮದುವೆ ಆಗ್ಲೇಬೇಕು, ಮದುವೆ ಮಾಡಿಸ್ತೀನಿ. 90 crores minus 1, God is great. 10 years later. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.